2019ರಲ್ಲಿ ಈ ಮಹಾ ಮಳೆಗೆ ಊರಿಗೆ ಊರೇ ನಾಶವಾಗಿ ಹೋಗಿತ್ತಂತೆ. ಅನೇಕರು ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ರು. ವಾಪಸ್ ಮನೆಗಳು ಸಿಗಬಹುದು ಅಂತ ಆಶಾಭಾವನೆಯೊಂದಿಗೆ ಎದುರು ನೋಡ್ತಾ ಇದ್ರು. ಈಗ ಅವ್ರಿಗೆಲ್ಲ ಮನೆ ಹಂಚಿಕೆ ಆಗಬೇಕು ಅಂತಾನೆ ಮನೆಗಳನ್ನ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ರಂತೆ. ಬಟ್ ಈಗ ಅದೇ ಜಾಗದಲ್ಲೇ ಒಬ್ಬ ಪ್ರಭಾವಿ ಅದನ್ನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಈ ಕುಟುಂಬಗಳು ತಾತ ಮುತ್ತಾತನ ಕಾಲದಿಂದಲೂ ಇದೇ ಜಾಗದಲ್ಲಿ ಬದುಕು ಕಟ್ಟಿಕೊಂಡು ಜೀವನ ಸಾಗಿಸ್ತಾ ಇದ್ದವರು. ಆದರೆ ಇವರ ಬದುಕಲ್ಲಿ 2019ರಲ್ಲಿ ಸುರಿದ ಭಾರೀ ಮಳೆ ಇವರ ಬಾಳನ್ನ ಬೀದಿಗೆ ತಂದಿತ್ತು. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಇಡಕಣಿ ಗ್ರಾಮದ 15 ಕುಟುಂಬಗಳು ಮಹಾಮಳೆಗೆ ಸಿಲುಕಿ ತಮ್ಮ ಸೂರು ಕಳೆದುಕೊಂಡು ನಿರಾಶ್ರಿತರಾಗಿದ್ದರು. ಇಡೀ ಬದುಕು ಕಷ್ಟಪಟ್ಟು ದುಡಿದು ಕಟ್ಟಿದ ಮನೆ ಭೂಕುಸಿತಕ್ಕೆ ಸಿಲುಕಿ ಕ್ಷಣಾರ್ಧದಲ್ಲಿ ನಾಶವಾಗಿದ್ವು. ಇದಕ್ಕೆ ಜಿಲ್ಲಾಡಳಿತದಿಂದ ಪರಿಹಾರವಾಗಿ ನಿರಾಶ್ರಿತರಿಗೆ ಮನೆ ಕಟ್ಟಿಕೊಳ್ಳಲು ಬೇರೆ ಜಾಗ ನೀಡಿತ್ತು. ಈಗ ಮನೆ ಕಟ್ಟಿಕೊಳ್ಳಲು ಇಲ್ಲಿನವರು ಮುಂದಾಗಿದ್ರು. ಇದೀಗ ಸರ್ಕಾರ ನೀಡಿದ ಜಾಗವನ್ನ ಮತ್ತೋರ್ವ ಪ್ರಭಾವಿ ಅತಿಕ್ರಮಣಕ್ಕೆ ಮುಂದಾಗಿದ್ದಾರೆ. ಬಾಡಿಗೆ ಮನೆ ಎಲ್ಲ ಮಾಡಕ್ ಹೇಳಿದ್ದಾರೆ. ಬಾಡಿಗೆ ಮನೆ ಎಲ್ಲ ಮಾಡ್ಕೊಂಡು ಕೂತಿದೀವಿ. ಬಾಡಿಗೆ ಮನೆ ಕೂತ್ಕೊಂಡಿದ್ರು ಅವರು ಏನು ಬಾಡಿಗೆ ಗಿಡಿಗೆ ಏನು ಕೊಟ್ಟಿಲ್ಲ. ನಾವು ಈ ಕಡೆ ಮನೆ ಎಲ್ಲ ಮನೆ ಕಟ್ಟಿ 6 ತಿಂಗಳಾಗಿಲ್ಲ, 3 ತಿಂಗಳಾಗಿಲ್ಲ, ಮನೆ ಎಲ್ಲ ಬಿದ್ದೋಗಿದೆ. ಹೊಸ ಮನೆನೇ ಬಿದ್ದೋಗಿರೋದು. ಅದರಿಂದ ಆ ಹೊಸ ಮನೆಗೆ ನಾವು ಬೇಕಾದಷ್ಟೆಲ್ಲ ಖರ್ಚು ಮಾಡಿದೀವಿ. ಅಂತದ್ರಲ್ಲಿ ಈಗ ಬಾಡಿಗೆ ಕಟ್ಬೇಕಂದ್ರೆ ಎಲ್ಲಿಂದ ಕಟ್ಟೋದು? ಅವ್ರು ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಬಾಡಿಗೆ ಕೊಡ್ತಿಲ್ಲ. ನಾವು ಕೂಲಿ ಕೆಲಸ ಮಾಡಿ ಹೊಟ್ಟೆ ತಿನ್ನೋದ, ಆ ಕಡೆಯಿಂದ ಬಾಡಿಗೆ ಕಟ್ಟೋದ. ಇನ್ನು ನಿರಾಶ್ರಿತರಿಗೆ ತಾಲೂಕಿನ ಇಡಕಣಿ ಗ್ರಾಮದ ಸರ್ವೆ ನಂಬರ್ 29ರಲ್ಲಿ 15 ಕುಟುಂಬಗಳಿಗೆ ಸರ್ಕಾರದಿಂದ ನಿವೇಶನ ಮಂಜೂರು ಮಾಡಿತ್ತು. ಜೊತೆಗೆ ಹಕ್ಕುಪತ್ರವನ್ನ ನೀಡಿತ್ತು. ಆದರೆ ಇದೀಗ ಅದೇ ಗ್ರಾಮದ ವ್ಯಕ್ತಿಯೋರ್ವ ನಿರಾಶ್ರಿತರಿಗೆ ನೀಡಿದ ಜಾಗವನ್ನ ಒತ್ತುವರಿ ಮಾಡಿಕೊಂಡು 7 ಕುಟುಂಬಗಳ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನು ಇದ್ದ ಪುಟ್ಟ ಗುಡಿಸಲು ಹೋಯಿತು. ಸರ್ಕಾರ ನೀಡಿದ ಜಾಗವು ಬೇರೆಯವರ ಪಾಲಾಯ್ತೆಂಬ ಆತಂಕದಲ್ಲಿ ಇಲ್ಲಿನ ಜನರು ತಲೆ ಮೇಲೆ ಕೈಯೊತ್ತು ಕುಳಿತಿದ್ದಾರೆ. ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇವರ ಸಮಸ್ಯೆ ಆಲಿಸಬೇಕೆಂಬುದು ನಮ್ಮ ಒತ್ತಾಯ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.